ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೊದಲನೇ T20 ಮ್ಯಾಚಲ್ಲಿ ಇಂಡಿಯಾ 43 ರನ್ನಿಂದ ಗೆದ್ದಿದೆ. ಇನ್ನು ಲೈವ್ ಮ್ಯಾಚ್ ನೋಡದೇ ಇರೋರು ಬರೀ ಸ್ಕೋರ್ನ ಅಷ್ಟೇ ಗೂಗಲಲ್ಲಿ ನೋಡಿದ್ರಿ ಅಂದರೆ ಯಾರ್ಯಾರೆಲ್ಲ ಅಂದ್ಕೊಂಡಿದ್ರೆ ಅದೆಲ್ಲ ತಪ್ಪು. ಇಂಡಿಯಾ ಈಸಿಯಾಗಿ ಗೆದ್ದಿಲ್ಲ, ಇಂಡಿಯಾ ಈಸಿಯಾಗಿ ಗೆದ್ದಿದೆ ಅಂತ ಅಂದ್ಕೊಂಡಿರೋರು ಅಸಂಪ್ಷನ್ ಎಲ್ಲ ತಪ್ಪು. 170ಕ್ಕೆ ಶ್ರೀಲಂಕಾ ಆಲ್ಔಟ್ ಆಗಿರ್ಬೋದು, ಆದರೆ ಇಂಡಿಯಾ ಈಸಿಯಾಗಿ ಗೆದ್ದಿಲ್ಲ. ಈ ಮ್ಯಾಚ್ನ ತುಂಬ ಕಷ್ಟಪಟ್ಟಿದ್ದಾರೆ. ಇಂಡಿಯಾ ಟಫ್ ಫೈಟ್ನ ಕೊಟ್ಟಿದ್ದಾರೆ ಶ್ರೀಲಂಕಾದವರು ಇಂಡಿಯಾಗೆ. ಇಂಡಿಯಾದ್ದು ಮೊದಲನೇ ವಿಕೆಟು 74 ರನ್ಗೆ ಬಿದ್ದರೆ ಶ್ರೀಲಂಕಾದ್ದು ಮೊದಲನೇ ವಿಕೆಟು 84 ರನ್ಗೆ ಬಿದ್ದಿದೆ. ಮತ್ತು ಇಂಡಿಯಾದ್ದು ಎರಡನೇ ವಿಕೆಟು 74 ರನ್ಗೆ ಬಿದ್ದಿದೆ, ಆದರೆ ಶ್ರೀಲಂಕಾದ್ದು ಎರಡನೇ ವಿಕೆಟು 140 ರನ್ಗೆ ಬಿದ್ದಿದೆ. ಇವಾಗ ಅರ್ಥ ಆಗಿರುತ್ತಲ್ಲ ನಿಮಗೆ. ಶ್ರೀಲಂಕಾದವರು 140 ರನ್ವರೆಗೂ ವಿಕೆಟೇ ಕಳ್ಕೊಂಡಿಲ್ಲ, ಒಂದೇ ಒಂದು ವಿಕೆಟ್ನ ಕಳ್ಕೊಂಡಿದ್ದು. ಸರ್, ಯಾರಿಗೆ ಅನಿಸುತ್ತೆ ಇಂಡಿಯಾ ಇಷ್ಟು ಈಸಿಯಾಗಿ ಗೆದ್ದಿದೆ ಅಂತ? ಬಾಯಿಗೆ ಬರೆಸಿದ್ರು ಶ್ರೀಲಂಕಾದವರು. ಆಲ್ಮೋಸ್ಟ್ ಶ್ರೀಲಂಕಾದವರು ಮೊದಲನೇ ಮ್ಯಾಚ್ನ ಹೊಡ್ಕೊಂಡು ಹೊರಟೋಗಿರೋರು. ಇಂಡಿಯಾ ಏನಾದರೂ ಫುಲ್ ಬ್ಯಾಕ್ ಮಾಡಿಲ್ಲ ಅಂದಿದ್ರೆ ಮ್ಯಾಚ್ನ ಎಳೆದ್ರು ಇಂಡಿಯಾದವರು. 140ಕ್ಕೆ ಎರಡನೇ ವಿಕೆಟ್ ಕಳ್ಕೊಂಡಂಥ ಶ್ರೀಲಂಕಾ 170ಕ್ಕೆ ಆಲ್ಔಟ್ ಆಗಬೇಕು ಅಂದರೆ ಯಾವ ರೇಂಜಿಗೆ ಟೀಮ್ ಇಂಡಿಯಾದ ಬೌಲರ್ಸು ಎಳೆದಿದ್ದಾರೆ ಮ್ಯಾಚ್ನ ಅಂತ ಅರ್ಥ ಮಾಡ್ಕೊಳ್ಳಿ. ಮೇನ್ ಕಾಂಟ್ರಿಬ್ಯೂಟರ್ ಅಂದರೆ ಅಕ್ಷರ್ ಪಟೇಲು, ರಿಯಾನ್ ಪರಾಗ್, ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಸಿರಾಜಣ್ಣನ್ ರನ್ಔಟು. ಆ ರನ್ಔಟು, ರಿಯಾನ್ ಪರಾಗ್ ಬೌಲಿಂಗು, ಅಕ್ಷರ್ ಪಟೇಲ್ ಬೌಲಿಂಗಲ್ಲೇ ಮ್ಯಾಚ್ ಚೇಂಜ್ ಆಗಿತ್ತು. ಇಂಡಿಯಾ ಬ್ಯಾಟಿಂಗಿಗೆ ಬರೋದಾದರೆ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಒಳ್ಳೆ ಸ್ಟಾರ್ಟ್ನ ಕೊಡ್ತಾರೆ. 74ಕ್ಕೆ ಮೊದಲನೇ ವಿಕೆಟು ಅಂದರೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು 74 ರನ್ಗೆ ಎರಡನೇ ವಿಕೆಟ್ ಕೂಡ ಬಿದ್ದೋಗುತ್ತೆ. ಅಂದರೆ ಗಿಲ್ ಔಟ್ ಆಗ್ತಿದ್ದಂಗೆ ಯಶಸ್ವಿ ಜೈಸ್ವಾಲ್ ಕೂಡ ಹಿಂದೆನೇ ಔಟ್ ಆಗಿಬಿಡ್ತಾರೆ. ಒಂದು ಓವರಲ್ಲಿ 5ನೇ ಓವರಲ್ಲಿ ಗಿಲ್ ಔಟ್ ಆದರೆ 6ನೇ ಓವರಲ್ಲಿ ಯಶಸ್ವಿ ಜೈಸ್ವಾಲ್ ಔಟ್ ಆಗ್ತಾರೆ. ನೆಕ್ಸ್ಟ್ ಬಂದಂಥ ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತು ಒಂದು ರೇಂಜಿಗೆ ಮಸ್ತಾಗಿ ಆಡಿದರು. ರಿಷಬ್ ಪಂತ್ ಹೇಳಬೇಕು ಅಂದರೆ, ಯಾಕಂದರೆ ಸೂರ್ಯಕುಮಾರ್ ಯಾದವ್ ಆ ಕಡೆ 26 ಬಾಲಲ್ಲಿ 58 ರನ್ನ ಹೊಡಿತಿರ್ಬೇಕಾದ್ರೆ ಈ ಕಡೆ ರಿಷಬ್ ಪಂತು 23 ಬಾಲಲ್ಲಿ 20 ರನ್ನ ಹೊಡ್ತಿರ್ತಾರೆ. ಅಂದರೆ ರನ್ನೇ ಬಾಲ್ ಕೂಡ ಆಡ್ತಾರಲ್ಲ ರಿಷಬ್ ಪಂತು. ಸಡನ್ನಾಗಿ ಹೆಂಗೆ ಆಕ್ಸಿಲರೇಟ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ 9 ಬಾಲಲ್ಲೇ 20. ಅವ್ರ ಕಡೆ ನಿಶಾಂಕ, ಕುಶಾಲ್ ಮೆಂಡಿಸ್ ಸಖತ್ ಓಪನಿಂಗ್ನ ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ವಿಕೆಟ್ನ ಕೊಡೋದಿಲ್ಲ. ಸಿರಾಜಣ್ಣನ ಬಿಟ್ಟರೆ ಮಿಕ್ಕಿದ್ದು ಎಲ್ಲ ಬೌಲರ್ಸ್ನೂ ಕೂಡ ರೊಬ್ಬಾಡ್ಬಿಡ್ತಾರೆ. ಒಂಥರ ಸಿರಾಜಣ್ಣಗೆ ನೋಡ್ಕೊಂಡು ಆಡಿದರು ಅಂತಲೇ ಹೇಳ್ಬೋದು. ಯಾಕಂದರೆ ಸಿರಾಜಣ್ಣ ಅವ್ರ ಮೇಲೆ ಸವಾರಿ ಮಾಡಿಬಿಟ್ಟಿದ್ರು, ಮೈ ಮೇಲೆ ದೇವ್ರು ಬಂದವ್ರ ಥರ. ಅದಕ್ಕೆ ಸಿರಾಜಣ್ಣಗೆ ಸ್ವಲ್ಪ ನೋಡ್ಕೊಂಡು ಆಡಿದರು. 2 ಸಿಕ್ಸ್ ಹೊಡೆದಿದ್ದಾರೆ ಅಷ್ಟೇ, ಬಿಟ್ಟರೆ ಒಳ್ಳೆ ಎಕಾನಮಿಕಲಾಗಿ ಮೇಂಟೈನ್ ಮಾಡಿದರು ಸಿರಾಜಣ್ಣ. ಇನ್ನು ಕುಶಾಲ್ ಮೆಂಡಿಸು ಮತ್ತು ನಿಶಾಂಕನ ಬಿಟ್ಟರೆ ಅವ್ರ ಕಡೆ ಯಾವ ಒಬ್ಬ ಬ್ಯಾಟ್ಸ್ಮನ್ಸ್ ಕೂಡ ಪರ್ಫಾರ್ಮೆನ್ಸ್ ಮಾಡಲೇ ಇಲ್ಲ. ಅವರ ಮೇನ್ ಬ್ಯಾಟ್ಸ್ಮನ್ಸ್ ಆಗಿದ್ದಂಥ ಅಸಲಂಕ ಮತ್ತು ಕ್ಷಣಕನ 0 ರನ್ಗೆ ಎತ್ಬಿಡ್ತಾರೆ. ಕ್ಷಣಕ ಅಂತರೂ ಒಂದು ಬಾಲ್ ಕೂಡ ಆಡಲಿಲ್ಲ, ಹಂಗೆ ಔಟ್ ಆಗೋಗ್ಬಿಡ್ತಾರೆ ಸಿರಾಜಣ್ಣಂಗೆ ರನ್ಔಟಲ್ಲಿ. ಇನ್ನು ಬ್ಯಾಟಿಂಗಲ್ಲಿ ಯಾವುದೇ ಕಾಂಟ್ರಿಬ್ಯೂಷನ್ ಮಾಡದೇ ಇರುವಂಥ ರಿಯಾನ್ ಪರಾಗ್ ಬೌಲಿಂಗಲ್ಲಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅವರಾಗಿದ್ದಂಥ 1.2 ಓವರಲ್ಲಿ ಕೇವಲ 5 ರನ್ನ ಕೊಟ್ಟು 3 ವಿಕೆಟ್ನ ಎತ್ತುತ್ತಾರೆ. ಮ್ಯಾಚ್ನ ಎಳೆದಿದ್ದು ಆಲ್ಮೋಸ್ಟ್ ಇವರೇ ಅಂತಲೇ ಹೇಳ್ಬೋದು. ಹರ್ಷದೀಪ್ ಬೌಲಿಂಗು, ಅಕ್ಷರ್ ಪಟೇಲ್ ಬೌಲಿಂಗು, ಸಿರಾಜಣ್ಣನ್ ರನ್ಔಟು, ರಿಯಾನ್ ಪರಾಗ್ ಬೌಲಿಂಗು, 3 ವಿಕೆಟ್ಸು. ಇದೇ ಮ್ಯಾಚ್ನ ಟರ್ನ್ ಮಾಡಿದ್ದು. 140ರಿಂದ 170ಕ್ಕೆ ಆಲ್ಔಟ್ ಮಾಡಬೇಕು ಅಂದರೆ ಈ ಥರ ಸಡನ್ ಚೇಂಜಸ್ ಆಗಲೇಬೇಕಲ್ವಾ? ಅದೇ ಆಗಿದ್ದು ನಿನ್ನೆ. ಈ ಥರ ಆಗಿದ್ದರಿಂದ ಇಂಡಿಯಾ 43 ರನ್ನಿಂದ ಗೆಲ್ಲೋ ಥರ ಆಯಿತು. ಮೊದಲನೇ ಮ್ಯಾಚ್ ಅಂತೂ ಕ್ಯಾಪ್ಟನ್ ಆಗಿ ಗೆದ್ದಿದ್ದಾರೆ ಸೂರ್ಯಕುಮಾರ್ ಯಾದವ್. ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೆ ಅಂತ. ಪ್ಲೇಯಿಂಗ್ 11 ಅಂತೂ ಚೇಂಜ್ ಆಗೋದಿಲ್ಲ, ವಿನ್ನಿಂಗ್ ಕಾಂಬಿನೇಷನ್ ಜೊತೆನೇ ಹೋಗ್ತಾರೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ಥರ ಆಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.